ಕನ್ನಡ ವಾಹಿನಿಗೆ ಸ್ವಾಗತ. ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಹದಗೆಟ್ಟ ರಸ್ತೆ ರಿಪೇರಿ ಯಾವಾಗ? ಬೈಲಹೊಂಗಲ ತಾಲೂಕಿನ ವಣ್ಣೂರು ಗ್ರಾಮದ ಹದಗೆಟ್ಟ ರಸ್ತೆ ರಿಪೇರಿ ಯಾವಾಗ? ಇಲ್ಲಿಯ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ಗ್ರಾಮಕ್ಕೆ ಇದು ಮುಖ್ಯ ರಸ್ತೆಯಾಗಿದ್ದು ಸಾರ್ವಜನಿಕರು ಸಾಕಷ್ಟು ಬಾರಿ ಜನಪ್ರತಿನಿಧಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವೂ ಆಗಿಲ್ಲ. ಇನ್ನೆರಡು ದಿನದಲ್ಲಿ ಗ್ರಾಮದಲ್ಲಿ ಜಾತ್ರೆ ಇದ್ದು ಅಕ್ಕಪಕ್ಕದ ಊರಿನ ಜನರು ಬರುತ್ತಿರುವಾಗ ಅವರಿಗೆ ತೊಂದರೆಯಾಗುವ ಎಲ್ಲ ಲಕ್ಷಣಗಳು ಮೇಲ್ನೋಟಕ್ಕೆ ಕಂಡುಬರುತ್ತಿವೆ. ನೇಸರಗಿ ಬೈಲಹೊಂಗಲ ಹಾಗೂ ಗೋಕಾಕಕ್ಕೆ ಹೋಗುವ ಸಂಪರ್ಕಕ್ಕೆ ಈ ರಸ್ತೆಯಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೊಂದು ಉತ್ತರ ನೀಡಬೇಕೆಂದು ಸಾರ್ವಜನಿಕರು ಬಿಕೆ ನ್ಯೂಸ್ ಕನ್ನಡ ವಾಹಿನಿಯ ಮೊರೆ ಹೋಗಿದ್ದಾರೆ. ಎರಡು ವರ್ಷದಿಂದ ಹೇಳಕತ್ತವು. ಇ ಒ ಸರಿಗೆ ಹೇಳಿದ್ವು, ಡಿ ಸಿಗೂ ಹೇಳಿದೆವು, ಮತ್ತು ನಮ್ಮ ಗ್ರಾಮ ಪಂಚಾಯತ್ ಇವರಿಗೂ ತಿಳಿಸಿದೆವು. ಆದರೂ ಇನ್ನೂ ಇದ್ರ ಬಗ್ಗೆ ಕ್ರಮವನ್ನು ಕೈಗೊಂಡಿಲ್ಲ. ಇದರ ಹೆಚ್ಚಿನ ಕ್ರಮವನ್ನು ಅವರು ಜರುಗಿಸ್ಬೇಕು. ಇದನ್ನೆಲ್ಲ ರೋಡ್ ಸರಿ ಮಾಡಬೇಕು. ಈಗ ನೋಡಿರಿ, ಇಲ್ಲೆಲ್ಲ ಹೋಗಿ ಬರೋ ಮಂದಿಗೆಲ್ಲ ಎಷ್ಟು ತೊಂದರೆ ಆಗಕತ್ತೈತಿ. ಈ ಥರ ಲಾರಿ ಹೆಸರ ಏನಿದೆ ಒಂದು ಗೊತ್ತಾಗತ್ತು. ಬಂದು ನೀರೆಲ್ಲ ರೋಡ್ ಮೇಲೆ ನಿಲ್ತೈತಿ. ಮಳೆ ಆಗಿ ರೋಡ್ ಮೇಲೆ ನಿಲ್ಲಕತ್ತೈತಿ ನೀರೆಲ್ಲ. ಇದನ್ನು ನೀರು ನಿಲ್ಲದಂತೆ ಮಾಡಬೇಕಂತ ಹೇಳಿ ಮೇಲಾಧಿಕಾರಿಗಳಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿ ಅವರಿಗೂ ಹೇಳ್ತೀನಿ. ಅವರು ಸ್ವಲ್ಪ ಮಣ್ಣಕ್ಕೆ ಮುಗಿಸಿ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇದ್ದಂಗೆ ನಿಗಾ ವಹಿಸ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೀನಿ. ರೈಟಿಂಗ್ ಮುಖಾಂತರ ಅಲ್ಲ, ವಿಡಿಯೋನ ಅವರಿಗೆ ನಾವು ಕಳಿಸಿದ್ದೀವಿ. ಇ ಒ ಸರಿಗೆ ಕಳಿಸಿದ್ದೀವಿ, ಡಿ ಸಿ ಸರಿಗೆ ಸಹ ಕಳಿಸಿದ್ದೀವಿ, ಸಿ ಒ ಅವ್ರಿಗೆ ಕಳಿಸಿದ್ದೀವಿ. ಮತ್ತು ಈ ಗ್ರಾಮ ಪಂಚಾಯತ್ ಅವರು ದಿನಾಲು ಹೇಳ್ತಾನೆ ಇರ್ತೀವಿ. ಯಾರು ಬಂದು ಇದ್ರ ಬಗ್ಗೆ ಇದನ್ನು ಮಾಡ್ತಾ ಇದ್ದಾರೆ. ಇದು ಕಣ್ಣು ಕಾಲು ಮುಖ್ಯ ಏನಾದರೂ ಸರಿ ಮಾಡಬೇಕು ಅಂತ ಹೇಳಿ ಇದನ್ನು ಸರಿ ಮಾಡ್ತಿರ್ತಾರೆ. ನೀರು ಸಂಸ್ಕೃತಿ ಅವರು ನೋಡಿ ಇವರೆಲ್ಲ ಇದನ್ನು. ಮತ್ತು ಅಲ್ಲೇ ಹೋಗಿ ಬೇಗಂತಾನೆ ಹೋಗಿದ್ದೀವಿ. ಅವ್ರಿಗೆ ಬೇಗ ಹೋಗಿದ್ದಾರೆ. ಮತ್ತೊಬ್ಬರು ಬಂದಿದ್ದಾರೆ. ಅವರು ಇನ್ನೂ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನೂ ಆದರೂ ನೋಡಿ ಸಾರ್ವಜನಿಕರಿಗೆ ಎಷ್ಟೊಂದು ತೊಂದರೆ. ಇಲ್ಲಿ ನೋಡ್ರಿ, ಇವರು ಎಲ್ಲ ಸೈಡಿಗೆ ತೊಗೊಂಡ್ಬರ್ತಾರೆ ಗಾಡಿಗಳನ್ನ. ನಮ್ಮದಲ್ಲೆಲ್ಲ ಇಲ್ಲಿ ಚಿಕ್ಕಡೆ ಎಲ್ಲ ನಮ್ಮದು ಗ್ರಾಮ ಹಣ್ಣುಗಳದಾವು ಮತ್ತು ಚಿಕ್ಕಡೆ ನಮ್ಮ ಗಾಡಿಗಳು ನಿಂತಿರ್ತಾವೆ. ಅದಕ್ಕೆ ಇಲ್ಲಿ ರೋಡ್ನಾಗಿಂತ ಕಳಿಸಿ ಎಲ್ಲ ನಮಗೆ ಸಿಗಾಕೈತಿ. ಇಲ್ಲಿ ಪಬ್ಲಿಕ್ಕಿಗಂತೂ ಓಡಾಡುವಂಥ ಪಬ್ಲಿಕ್ಕಿಗಂತೂ ತುಂಬ ತೊಂದರೆ ಆಗಕತ್ತೈತಿ. ಮತ್ತು ಹಂಗಾಗಿ ಈಗ ಬೈಕ್ನವರೆಲ್ಲ ಬರ್ತಾರೆ. ಬೈಕ್ನವ್ರಿಗಂತೂ ಸಿಕ್ಕಾಪಟ್ಟೆ ತೊಂದರೆ. ಪಾಪ ಅವ್ರು ಕಾಲು ಕೆಳಗಿಟ್ಟಂದ್ರೆ ಗಾಡಿ ಮತ್ತು ಕಾರು ಅಂತಂದ್ರೆ ಗಾಡಿ ಏನು ಮಾಡ್ಬೇಕಂತ ಗೊತ್ತಾಗುತ್ತೆ. ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗತೈತಿ. ಈ ಥರ ತೊಂದರೆ ಆಗದೇ ಇದ್ದಂಗೆ ನೋಡ್ಕೊಳ್ಳಿ ಅಂತ ಹೇಳಿ ಮೇಲಾಧಿಕಾರಿಗಳಿಗೆ ಮನವಿಯನ್ನು